ರಾಜ್ಯದಲ್ಲಿ ಮುಂದುವರಿತಾ ಇದೆ ಹೃದಯಾಘಾತದ ಸಾವಿನ ಪ್ರಕರಣಗಳು. ದಾವಣಗೆರೆಯಲ್ಲಿ ಹೃದಯಾಘಾತಕ್ಕೆ ವ್ಯಕ್ತಿಯೊಬ್ಬರು ಬಲಿಯಾಗಿದ್ದಾರೆ. ರಾಜ್ಯದಲ್ಲಿ ಮುಂದುವರೆದಿದೆ ಹೃದಯಾಘಾತ ಸಾವುಗಳು. ದಾವಣಗೆರೆಯಲ್ಲಿ ಹೃದಯಾಘಾತಕ್ಕೆ ಓರ್ವ ವ್ಯಕ್ತಿ ಸಾವಿಗೀಡಾಗಿದ್ದಾರೆ. ಎದೆ ನೋವು ಅಂತ ಆಸ್ಪತ್ರೆಗೆ ಹೋದಾಗ ಕೊನೆಯುಸಿರೆಳೆದಿದ್ದಾರೆ. ಐಗೂರು ಗೊಲ್ಲರಹಟ್ಟಿಯ ಜಯಪ್ಪ 44 ವರ್ಷ ಮೃತ ವ್ಯಕ್ತಿ. ಕೃಷಿ ಹಾಗೂ ಪೇಂಟಿಂಗ್ ಕೆಲಸವನ್ನ ಜಯಪ್ಪ ಮಾಡಿಕೊಂಡಿದ್ರು. ಐಗೂರು ಗೊಲ್ಲರಹಟ್ಟಿಯ ಜಯಪ್ಪ 44 ವರ್ಷ ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾರೆ. ಪೇಂಟಿಂಗ್ ಕೆಲಸಕ್ಕೆ ಬಂದಿದ್ದಾಗ ಜಯಪ್ಪಗೆ ಹೃದಯಾಘಾತವಾಗಿದೆ. ಕೆಲಸದ ವೇಳೆಯೇ ಕಾಣಿಸಿಕೊಂಡಿದೆ ಎದೆನೋವು ಜಾಸ್ತಿಯಾಗಿ ಆಸ್ಪತ್ರೆಗೆ ಜೊತೆಯಲ್ಲಿದ್ದವರು ಕರೆದುಕೊಂಡು ಹೋಗಿದ್ದಾರೆ. ಹತ್ತಿರವಿದ್ದಂತಹ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ. ನಂತರ ಬಾಪೂಜಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಅಷ್ಟರಲ್ಲಿ ಜಯಪ್ಪ ಸಾವಿಗೀಡಾಗಿದ್ದಾರೆ. ಪ್ರಾಥಮಿಕ ಚಿಕಿತ್ಸೆಯಲ್ಲಿ ಆ ಎದೆ ನೋವಿನ ತೀವ್ರತೆ ಗೊತ್ತಾಗಿ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಕೊಡಲಾಗಿದೆ. ಚಿಕಿತ್ಸೆಯ ಸಂದರ್ಭದಲ್ಲೇ ಮೃತಪಟ್ಟಿದ್ದಾರೆ ಜಯಪ್ಪ. ಐಟಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಕಲ್ಲೇಶ್ ನೀಡ್ತಾರೆ. ಕಲ್ಲೇಶ್, ರಾಜ್ಯದಲ್ಲಿ ಈ ದಿನಗಳಲ್ಲಿ ಕೊಂಚ ಹೆಚ್ಚಾಗಿ ಹೃದಯಾಘಾತದ ಸಾವಿನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇನ್ನು ಜಯಪ್ಪ ವಿಚಾರಕ್ಕೆ ಬರುವುದಾದರೆ, ಮೊದಲಿಗೆ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಪೂರ್ಣ ರೀತಿಯ ಚಿಕಿತ್ಸೆಯನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ವಾ? ಸೊ ಏನಿದೆ ಡೀಟೇಲ್ಸ್? ದಿವ್ಯ, ಏನಂದ್ರೆ ಜಯಪ್ಪ ಇಂದಿನಂತೆ ಒಂದು ಪೇಂಟಿಂಗ್ ಕೆಲಸ ಮಾಡುವಂತ ವ್ಯಕ್ತಿ. ದಾವಣಗೆರೆ ತಾಲೂಕು ಐಗೂರ್ ಅಂತ ಒಂದು ಚಿಕ್ಕ ಹಳ್ಳಿಯಿಂದ ದಾವಣಗೆರೆ ಸಿಟಿಯಲ್ಲಿ ಒಂದು ಇಂದಿನಂತೆ ಪೇಂಟಿಂಗ್ ಕೆಲಸ ಮಾಡುವಂತ ಸಂದರ್ಭದಲ್ಲೇ ಒಂದು ಎದೆನೋವು ಕಾಣಿಸಿಕೊಂಡಿದೆ. ನಂತರ ಪಕ್ಕದಲ್ಲಿದ್ದಂತಹ ಅವರ ಕೂಲಿ ಕಾರ್ಮಿಕರು ಸಹ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಜಯಪ್ಪ ಸಾವನ್ನಪ್ಪಿರೋದು. ಅಲ್ಲಿ ವೈದ್ಯರು ಹಾರ್ಟ್ ಅಟ್ಯಾಕ್ ಆಗಿರುವ ಕಾರಣ ಅವರು ಮೃತಪಟ್ಟಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಇತ್ತೀಚೆಗೆ ನೋಡಬಹುದು, ದಾವಣಗೆರೆಯಲ್ಲೂ ಸಹ ಕಳೆದ 3 ತಿಂಗಳಿಂದನೂ ಸುಮಾರು ಒಂದು 50ಕ್ಕೂ ಹೆಚ್ಚು ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಎಂದು ವೈದ್ಯ ಇಲಾಖೆ ಸಹ ಮಾಹಿತಿಯನ್ನು ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತಕ್ಕೆ ಬಲಿಯಾಗುತ್ತಿರುವ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಒಂದು ರೀತಿಯ ಆತಂಕದ ವಾತಾವರಣ ಮತ್ತು ಮಧ್ಯ ವಯಸ್ಸಿನವರೇ ಅತಿ ಹೆಚ್ಚು ಹೃದಯಾಘಾತಕ್ಕೆ ಸಾವನ್ನಪ್ಪಿರೋದು ಸಹ ಒಂದು ಆತಂಕಕಾರಿ ಬೆಳವಣಿಗೆನೆ ಅಂತಾನೆ ಹೇಳ್ಬೋದು. ಇದೀಗ ಜಯಪ್ಪನು ಸಹ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿರೋದು. ದಾವಣಗೆರೆಯಲ್ಲೂ ಸಹ ಹಾರ್ಟ್ ಅಟ್ಯಾಕ್ ನಿಂದ ಸಾವನ್ನಪ್ಪಿರುವ ಸಂಖ್ಯೆ ಹೆಚ್ಚಾಗುತ್ತಿದೆ ಅಂತಾನೆ ಹೇಳ್ಬೋದು. ದಿವ್ಯಾ, ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಕಲ್ಲೇಶ್. ಒಟ್ಟಾರೆ ರಾಜ್ಯದ ವಿಚಾರಕ್ಕೆ ಬರೋದಾದರೆ ಹೃದಯಾಘಾತದಂತಹ ಸಮಸ್ಯೆಗಳು ಮತ್ತು ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಬಟ್ ಇದು ಸಾವಿನಲ್ಲಿ ಅಂತ್ಯವಾಗ್ತಿರೋದು ನಿಜಕ್ಕೂ ಕೂಡ ದುರಾದೃಷ್ಟಕರ ಅಂತಲೇ ಹೇಳಬಹುದು. ಈ ಹಿಂದೆ ಕೂಡ ಹೃದಯಾಘಾತದಂಥ ಪ್ರಕರಣಗಳು ಹೆಚ್ಚಾಗ್ತಾ ಇತ್ತು. ಬಟ್ ಈಗ ವಯೋಮಾನದ ಮಿತಿ ಇಲ್ಲದೆ ನೋಡಿ, ಚಿಕ್ಕ ವಯಸ್ಸಿನ ಮಕ್ಕಳಲ್ಲೂ, ಯುವಕರಲ್ಲೂ, ವೃದ್ಧರಲ್ಲೂ, ವಯಸ್ಕರಲ್ಲೂ ಕೂಡ ಕಂಡು ಬರ್ತಿರುವಂತಹ ಈ ಹೃದಯಾಘಾತಕ್ಕೆ ಕಾರಣ ಏನು? ಇದರ ಬಗ್ಗೆ ಒಂದು ಸಂಶೋಧನೆ ಕೂಡ ಆಗಬೇಕಾಗುತ್ತೆ. ನೋಡಿ, ದಾವಣಗೆರೆಯಲ್ಲೂ ಕೂಡ ಅಂಥದ್ದೇ ಘಟನೆ ನಡೆದಿರುವುದು. ಐಗೂರು ಗೊಲ್ಲರಹಟ್ಟಿಯ ಜಯಪ್ಪ ಅನ್ನೋ 44 ವರ್ಷ ಇವರು ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾರೆ. ಪ್ರಾಥಮಿಕ ಹಂತದಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಕೊಡ್ತಾರೆ. ನಂತರ ಬಾಪೂಜಿ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಳ್ಬೇಕಾಗತ್ತೆ. ಯಾಕಂದರೆ ಎದೆ ನೋವಿನ ತೀವ್ರತೆ ಅನ್ನೋದು ಹೆಚ್ಚಿತ್ತು. ಆದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಜಯಪ್ಪ 44 ವರ್ಷದ ವ್ಯಕ್ತಿ ಸಾವಿಗೀಡಾಗಿದ್ದಾರೆ. ಇದೆಲ್ಲದರ ಜೊತೆಗೆ ನಾವು ಗಮನಿಸಬೇಕಾದ ಮತ್ತೊಂದು ಅಂಶ ಅಂತ ಹೇಳಿದ್ರೆ, ಈ ಸಂಶೋಧನೆಗಳಾದಲ್ಲಿ ಯಾವ ಕಾರಣಕ್ಕೆ ಈ ರೀತಿಯ ಹೃದಯಾಘಾತದ ಪ್ರಕರಣಗಳಾಗ್ತಿದ್ದಾವೆ ಅನ್ನೋದು ಗೊತ್ತಾದರೆ ಖಂಡಿತವಾಗ್ಲೂ ಅದಕ್ಕೊಂದು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬಹುದಾಗುತ್ತೆ.